ಅಯ್ಯಪ್ಪ ಮಾಲೆ ಹಾಕಿದ ಬೆನ್ನಲ್ಲೇ ಮಹಾ ಪವಾಡವೊಂದು ನಡೆದಿದೆ. ಮಾತು ಬಾರದ ಬಾಲಕನಿಗೆ ಮಾತು ಬಂದಿದೆ. ಪುತ್ತೂರಿನಲ್ಲಿ ಪೋಷಕರ ಬೇಡಿಕೆಯನ್ನ ಕರುಣಿಸಿದ ಅಯ್ಯಪ್ಪ. ದಕ್ಷಿಣ ಕನ್ನಡದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಇದು. ಪ್ರಸನ್ನ ಎಂಬ ಬಾಲಕನಿಗೆ ಒಲಿಯಿತು ಮಾತನಾಡುವ ಭಾಗ್ಯ. ಪುತ್ತೂರು ಸಾಮಥ್ಯಡ್ಕ ನಿವಾಸಿ ಪ್ರಭಾವತಿ ಅವರ ಪುತ್ರ ಪ್ರಸನ್ನ ಕಳೆದ ವರ್ಷ ಮೊದಲ ಬಾರಿಗೆ ಶಬರಿಮಲೆಗೆ ಹೋಗಿದ್ದ ಬಾಲಕ ಈ ಬಾರಿ ಎರಡನೇ ಬಾರಿಗೆ ಅಯ್ಯಪ್ಪ ಮಾಲೆ ಹಾಕಿದ್ದಾರೆ. ಈ ಬಾರಿ ಅಯ್ಯಪ್ಪನ ಶರಣು ಕರೆಯುವಷ್ಟು ಮಾತು ಆರಂಭ ಆಗಿದೆ. ಬಾಲಕನ ಬದಲಾವಣೆ ಕಂಡು ಅಯ್ಯಪ್ಪ ಮಾಲಾಧಾರಿಗಳು ಬೆರಗಾಗಿದ್ದಾರೆ. ಬಾಲಕನಿಗೆ ಮಾತು ಬರ್ತಾ ಇರಲಿಲ್ವಂತೆ. ಈ ಹಿಂದೆ ಕೂಡ ಮಾಲೆ ಹಾಕಿದ್ರು, ಮೊದಲ ವರ್ಷ ಹೋಗಿ ಬಂದಿದ್ರು. ಇದೀಗ ಎರಡನೇ ವರ್ಷ ಮಾಲೆ ಹಾಕಿದ್ದಾರೆ. ಈಗ ಮಾತು ಬರ್ತಾ ಇದೆ. ಅಯ್ಯಪ್ಪ ಮಾಲೆ ಹಾಕಿದಂಥ ಬೆನ್ನಲ್ಲೇ ಮಹಾ ಪವಾಡ ಆಗಿದೆ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾತು ಆರಂಭ ಆಗಿರೋದನ್ನು ನೋಡಿ ಬಾಲಕನ ಬದಲಾವಣೆಯನ್ನು ಕಂಡು ಅಯ್ಯಪ್ಪ ಮಾಲಾಧಾರಿಗಳು ಬೆರಗಾಗಿದ್ದಾರೆ. ಇದೆಲ್ಲ ಅಯ್ಯಪ್ಪನ ಪವಾಡ, ಇದೆಲ್ಲ ಅಯ್ಯಪ್ಪನ ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪುತ್ರ ಮಾತನಾಡ್ತಾ ಇರೋದನ್ನು ಕಂಡು ಅವರ ತಾಯಿ ಕೂಡ ಖುಷಿ ವ್ಯಕ್ತಪಡಿಸಿದ್ದಾರೆ. गणपति स्वामी देखिए गणपति बांगेश्वरी चलिए स्वामी देखिए स्वामी 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 चलिए स्वामी गणपति स्वामी देखिए गणपति 2 ವರ್ಷ ಆಯಿತು ಮಾಲೆ ಹಾಕಿ. ಕಳೆದ ಸಲ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು, ಈ ಸ್ವಲ್ಪ ಜಾಸ್ತಿ ಬರಲಿಕ್ಕೆ ಶುರುವಾಗಿದೆ. ಈ ವರ್ಷ ಮಲೆ ಮೆಟ್ಟಿ ಹೋಗುವಾಗ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಹೇಗಿತ್ತು ಬರುವಾಗ ಮಾತಾಡ್ಲಿಕ್ಕೆ ಕೈ ಭಾಷೆ ಮಾಡ್ತಾ ಇದ್ದು, ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ 2 ವರ್ಷದಲ್ಲಿ. ಈ ಸಲ ಮಲೆ ಚೌಕಿಗೆ ಹೋಗುದು, ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅಲ್ಲ, ಅವನ ಇಚ್ಛೆ ಅಯ್ಯಪ್ಪಂದು. ಇದು 2ನೇ ವರ್ಷ. ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದವರು, ಅವರಿಗೆ ಕಾಲು ಬಂದದುಂಟು. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ರು, ಅವ್ರಿಗೆ ಬಂದೆ. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ತುಳುಟೆ ಬನ್ನಿ ದುಮ್ಮು ಬತ್ತೋಯ್ತಲ್ಲ ಪಾತಾರ ಇಜ್ಜಿ ಇತ್ತೆ ಬರ್ಕೊಂಡು ಕಡಿಮೆ ಸರ್ತಿ ಅಂತ ಬತ್ತಂದು ಇತ್ತೆ ಜಾಸ್ತಿ ಬರ್ಕೊಂಡು ಅದಾ ಬೈಟ್ ಪಾತ ಇರಲಿ ಜಾಸ್ತಿ. ಹಾಂ ಜಾಸ್ತಿ. ಎಸ್ ನೋಡಿ, ಮೊದಲಿಗೆ ಆ ಬಾಲಕನಿಗೆ ಮಾತೇ ಬರ್ತಿರ್ಲಿಲ್ವಂತೆ. ಮೊದಲ ಬಾರಿ ಮಾಲೆ ಹಾಕಿದಾಗ ಅಲ್ಪ ಸ್ವಲ್ಪ ಮಾತಾಡೋಕ್ಕೆ ಶುರು ಮಾಡಿದ್ರು. ಈಗ ಎರಡನೇ ಬಾರಿ ಮಾಲೆ ಹಾಕ್ತಾ ಇದ್ದ ಹಾಗೆಯೇ ಬಹುತೇಕ ಮಾತಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು ಸ್ವಲ್ಪ ಬರ್ತಿತ್ತು, ಈಗ ಜಾಸ್ತಿ ಬರ್ತಾ ಇದೆ ಅಲ್ವಾ ಅಂದರೆ ಹೌದು ಬರ್ತಾ ಇದೆ ಅಂತಿದ್ದಾರೆ. ಅಯ್ಯಪ್ಪ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಪದವನ್ನು ಹೇಳೋದಕ್ಕೆ, ಉಚ್ಚಾರ ಮಾಡೋದಕ್ಕೆ ಶುರು ಮಾಡಿರೋದು ಸಹಜವಾಗಿ ಖುಷಿಯಾಗಿದೆ. ಯಾಕಂದರೆ ಮಾತೇ ಬರ್ತಿರ್ಲಿಲ್ಲ ಇಷ್ಟು ವರ್ಷ. 2 ವರ್ಷದಿಂದ ಮಾಲೆ ಹಾಕಿದಲ್ಲಿಂದ ಬರ್ತಾ ಇದೆ ಅಂತ ಹೇಳಿದಾಗ ಇದು ಪವಾಡ, ಇದು ಮಹಿಮೆ, ಇದು ಅಯ್ಯಪ್ಪ ಸ್ವಾಮಿಯ ಶಕ್ತಿ ಅನ್ನೋದನ್ನು ನಂಬ್ಕೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಸಾಕಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೀರಾ ಹತ್ತಿರದಿಂದ ನೋಡಿದವರು ಹುಟ್ಟಿದಾಗಿನಿಂದ ಮಾತೇ ಬರ್ತಾ ಇರಲಿಲ್ಲ, ಈಗ ಮಾತು ಬರ್ತಿದೆ ಅಂತ ಅಂದಾಗ ಇದನ್ನು ಪವಾಡ ಅಂತ ಹೇಳ್ದೇನೆ ಇನ್ನೇನು ಹೇಳಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಭಾಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಫ್ಯಾಮಿಲಿಯವ್ರಿಗೂ ಕೂಡ ತುಂಬಾ ಖುಷಿ ಆಗಿದೆ. ಮಗಂಗೆ ಹೆಂಗೋ ಮಾತು ಬಂತಲ್ಲ ಅನ್ನುವಂಥ ಖುಷಿ ಆ ಬಾಲಕನ ಮುಖದಲ್ಲೂ ನೋಡಿ ಎಷ್ಟರ ಮಟ್ಟಿಗೆ ಹರ್ಷ ಇದೆ ಅಂತ. ಕೆಲವೊಮ್ಮೆ ವೈಜ್ಞಾನಿಕವಾಗಿ ವಿಜ್ಞಾನಕ್ಕೂ ಸವಾಲು ಹಾಕುವಂಥ ಅದೆಷ್ಟೋ ಘಟನೆಗಳು ನಮ್ಮಲ್ಲಿ ನಡೆದಿದ್ದು ಇದೆ.